ನೋಡ್ರಿ, ಯಾವ ಬಿಜೆಪಿ ಹವನು ಇಲ್ಲ. ಈ ಚುನಾವಣೆ ಬರವಾರ್ದಾಗಿತ್ತು. ಇದು 5 ವರ್ಷಕ್ಕೊಮ್ಮೆ ಚುನಾವಣೆ ನಡಿಬೇಕಾಗಿತ್ತು. ದಿವಂಗತ ಎಚ್.ವ. ಮೇಟಿ ಅವ್ರ ಸಾಹೇಬರ ಮರಣದ ನಂತರ ಈ ಉಪಚುನಾವಣೆ ಬಂದೈತಿ. ಈ ಉಪಚುನಾವಣೆ ಬಂದಿಂದ ನಮ್ಮ ಉಮೇಶಣ್ಣ ಮೇಟಿ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟು, ಹೀಗಾಗಿ ನಮ್ಮ ಕಾಶಪ್ಪನ ಸಾಹೇಬರಿಗೂ ಈ ಬರುವ ಮಗ್ಗಲ ಪಕ್ಕಳ ಹಳ್ಳಿಗಳಾಗಿರ್ಬೋದು, ಅವರು ಟಿಪಿಗಳನ್ನ ಎಲ್ಲೆಲ್ಲಿ ಕೆಲಸ ಮಾಡ್ಬೇಕನ್ನೋಂಗೆ ಅವ್ರ ಜೊತೆ ಕೂಡ ನಾವು ಕೂಡ ಕೆಲಸವನ್ನು ಮಾಡ್ಲಿಕ್ಕತ್ತಿದ್ದೀವಿ. ನನಗೂ ಕೂಡ ಒಂದು 14 ಬೂತ್ಗಳಲ್ಲಿ ಗ್ಯಾರಂಟಿ ಅಧ್ಯಕ್ಷನಾಗಿ, ಬಳ್ಳಾರಿ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರು, ಆಮೇಲೆ ಕೊಪ್ಪಳ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರು, ನಾವು ಕೂಡ ಅಮೀನಗಡ, ಕಮ್ಮತಿಗಿ, ಆಮೇಲೆ ಕಳ್ಳಿಗುಡ್ಡ, ನಿಂಬುಲ್ಗುಂದಿ, ಮುಳ್ಳೂರು, ಐವಳ್ಳಿ, ಆಮೇಲೆ ರಾಮತಾಳು, ಇವೆಲ್ಲ ಬೂತ್ಗಳಲ್ಲಿ ಹೋಗಿ ಏನೊಂದು ಕೊಟ್ಟಂಥ ಗ್ಯಾರಂಟಿಗಳಿಗೆ ಜನರು ಹೆಚ್ಚಿಗೆ ಅದಕ್ಕೆ ಒತ್ತು ಕೊಟ್ಟು, ಮಹಿಳೆಯರು ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಋಣವನ್ನು ಮುಟ್ಟಿಸ್ತೀವಿ, 5 ಗ್ಯಾರಂಟಿಗಳನ್ನು ನಮ್ಗೆ ಕೊಟ್ಟಿದ್ದೀರಿ, ಆ ಋಣವನ್ನು ಮುಟ್ಟಿಸ್ತೀನಿ ಅಂತೇಳಿ ಈ ಎಲ್ಲ ಹಳ್ಳಿಗಳಲ್ಲಿ ಒಂದು ರೆಸ್ಪಾನ್ಸ್ ಕೊಟ್ಟಿದೆ. ಖಂಡಿತವಾಗಿ ಮೇಟಿ ಸಾಹೇಬರು ಗೆದ್ದೇ ಗೆಲ್ತಾರಂತೇಳಿ ಮಾತಾಡ್ತಾರೆ.